ನಾನೀಗ ಕೂತಿರೋದು ಅಪ್ಪಟ ದೇಶಿ ನಿರ್ಮಿತ ಲಘು ಹೆಲಿಕಾಪ್ಟರ್ನಲ್ಲಿ LUH ಅಂದರೆ ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್. ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ಇದು ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ತುಮಕೂರಿನಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್. ಪ್ರಮುಖವಾಗಿ ಈ ಒಂದು ಹೆಲಿಕಾಪ್ಟರ್ನನ್ನು ಕೂಡ ನೀವು ಈ ಬಾರಿಯ ಏರೋ ಇಂಡಿಯಾ 2025ರ ಶೋನಲ್ಲಿ ಗಮನಿಸಬಹುದು. ಇದರ ಫೀಚರ್ಸನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ನೀವು ಗಮನಿಸ್ತಾ ಇರೋ ಹಾಗೆ ಇದು VIP ಬಂದರೆ 4 ಅಥವಾ ಸಾಮಾನ್ಯ ಪ್ಯಾಸೆಂಜರ್ಸ್ ಇದ್ದರೆ 6 ಜನರು ಆರಾಮಾಗಿ ಟ್ರಾವೆಲ್ ಮಾಡಬಲ್ಲಂತಹ ಹೆಲಿಕಾಪ್ಟರ್ ಆಗಿದೆ. ಸರಿಸುಮಾರು 3 ರಿಂದ 3.5 ಗಂಟೆಗಳ ಕಾಲ ಹಾರಾಟವನ್ನು ನಿರರ್ಗಳವಾಗಿ ನಡೆಸುವ ಸಾಮರ್ಥ್ಯವನ್ನು ಕೂಡ ಈ ಒಂದು ಹೆಲಿಕಾಪ್ಟರ್ ಹೊಂದಿದೆ. ಇದರ ಜೊತೆಯಲ್ಲಿ ಇದು ಸರ್ವಿಸ್ ಅಂದರೆ ಸಿವಿಲ್ ಸರ್ವಿಸ್ಗೆ ಹೆಚ್ಚಾಗಿ ಉಪಯೋಗ ಆಗ್ತಾ ಇರೋ ಹೆಲಿಕಾಪ್ಟರ್ ಆದರೂ ಕೂಡ ಇದು ಯುದ್ಧ ಸಂದರ್ಭದಲ್ಲೂ ಕೂಡ ಬಳಕೆಯಾಗಲಿಕ್ಕೆ ಬೇಕಾದ ಎಲ್ಲ ಫೀಚರ್ಸನ್ನು ಒಳಗೊಂಡಿದೆ. ಸರಿಸುಮಾರು 1,000 kgಯಷ್ಟು ಕ್ಷಿಪಣಿಗಳನ್ನು ಹೊತ್ತೊಯ್ಯುವ ಕೆಪಾಸಿಟಿಯನ್ನು ಎಕ್ಸ್ಟರ್ನಲ್ಲಿ ಅಂದರೆ ಹೊರಭಾಗದಲ್ಲಿ ಈ ಒಂದು ಹೆಲಿಕಾಪ್ಟರ್ ಹೊಂದಿದೆ. ಹಾಗೆ 500 kgಯಷ್ಟು ಪೇಲೋಡನ್ನು ಈ ಒಳಭಾಗದಲ್ಲಿ ಅಂದರೆ ಹೆಲಿಕಾಪ್ಟರ್ನ ಒಳಭಾಗದಲ್ಲಿ ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಕೂಡ ಈ ಹೆಲಿಕಾಪ್ಟರ್ ಹೊಂದಿದೆ. ನಾನಾಗಲೇ ಹೇಳಿದಾಗೆ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ನಮ್ಮ ತುಮಕೂರಿನಲ್ಲಿರ್ತಕ್ಕಂಥ ಹೊಸ HAL ಘಟಕದಲ್ಲಿ ನಿರ್ಮಾಣವಾಗ್ತಾ ಇರುವ ಹೆಲಿಕಾಪ್ಟರ್ ಇದು. ನೀವೇನಾದರೂ ಈ ಬಾರಿಯ ಏರ್ ಶೋಗೆ ಬಂದರೆ ಈ ಒಂದು ಹೆಲಿಕಾಪ್ಟರನ್ನು ನೋಡೋದನ್ನು ಮರಿಬೇಡಿ. HALನ ಸಪರೇಟ್ ವಿಂಗ್ ಇದೆ. ಈ ಬಾರಿಯ ಏರೋ ಶೋನ ಹಾಲ್ಗಳಲ್ಲಿ ಆ HALನ ವಿಂಗ್ನಲ್ಲಿ ಈ ಒಂದು ಸ್ವದೇಶಿ ನಿರ್ಮಿತ ನಮ್ಮ ತುಮಕೂರಿನಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಹೆಲಿಕಾಪ್ಟರ್ ನಿಮ್ಮ ಗಮನವನ್ನು ಸೆಳೆಯೋದ್ರಲ್ಲಿ ಅನುಮಾನ ಇಲ್ಲ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸ್ಮಿತಾ ರಂಗನಾಥ್, ರಿಪಬ್ಲಿಕ್ ಕನ್ನಡಕ್ಕಾಗಿ ಏರೋ ಶೋ 2025 ಬೆಂಗಳೂರಿನಿಂದ. ನಾನೀಗ ಕೂತಿರೋದು ಅಪ್ಪಟ ದೇಶಿ ನಿರ್ಮಿತ ಲಘು ಹೆಲಿಕಾಪ್ಟರ್ನಲ್ಲಿ LUH ಅಂದರೆ ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್. ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ಇದು ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ತುಮಕೂರಿನಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್. ಪ್ರಮುಖವಾಗಿ ಈ ಒಂದು ಹೆಲಿಕಾಪ್ಟರ್ನನ್ನು ಕೂಡ ನೀವು ಈ ಬಾರಿಯ ಏರೋ ಇಂಡಿಯಾ 2025ರ ಶೋನಲ್ಲಿ ಗಮನಿಸಬಹುದು. ಇದರ ಫೀಚರ್ಸನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ನೀವು ಗಮನಿಸ್ತಾ ಇರೋ ಹಾಗೆ ಇದು VIP ಬಂದರೆ 4 ಅಥವಾ ಸಾಮಾನ್ಯ ಪ್ಯಾಸೆಂಜರ್ಸ್ ಇದ್ದರೆ 6 ಜನರು ಆರಾಮಾಗಿ ಟ್ರಾವೆಲ್ ಮಾಡಬಲ್ಲಂತಹ ಹೆಲಿಕಾಪ್ಟರ್ ಆಗಿದೆ. ಸರಿಸುಮಾರು 3 ರಿಂದ 3.5 ಗಂಟೆಗಳ ಕಾಲ ಹಾರಾಟವನ್ನು ನಿರರ್ಗಳವಾಗಿ ನಡೆಸುವ ಸಾಮರ್ಥ್ಯವನ್ನು ಕೂಡ ಈ ಒಂದು ಹೆಲಿಕಾಪ್ಟರ್ ಹೊಂದಿದೆ. ಇದರ ಜೊತೆಯಲ್ಲಿ ಇದು ಸರ್ವಿಸ್ ಅಂದರೆ ಸಿವಿಲ್ ಸರ್ವಿಸ್ಗೆ ಹೆಚ್ಚಾಗಿ ಉಪಯೋಗ ಆಗ್ತಾ ಇರೋ ಹೆಲಿಕಾಪ್ಟರ್ ಆದರೂ ಕೂಡ ಇದು ಯುದ್ಧ ಸಂದರ್ಭದಲ್ಲೂ ಕೂಡ ಬಳಕೆಯಾಗಲಿಕ್ಕೆ ಬೇಕಾದ ಎಲ್ಲ ಫೀಚರ್ಸನ್ನು ಒಳಗೊಂಡಿದೆ. ಸರಿಸುಮಾರು 1,000 kgಯಷ್ಟು ಕ್ಷಿಪಣಿಗಳನ್ನು ಹೊತ್ತೊಯ್ಯುವ ಕೆಪಾಸಿಟಿಯನ್ನು ಎಕ್ಸ್ಟರ್ನಲ್ಲಿ ಅಂದರೆ ಹೊರಭಾಗದಲ್ಲಿ ಈ ಒಂದು ಹೆಲಿಕಾಪ್ಟರ್ ಹೊಂದಿದೆ. ಹಾಗೆ 500 kgಯಷ್ಟು ಪೇಲೋಡನ್ನು ಈ ಒಳಭಾಗದಲ್ಲಿ ಅಂದರೆ ಹೆಲಿಕಾಪ್ಟರ್ನ ಒಳಭಾಗದಲ್ಲಿ ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಕೂಡ ಈ ಹೆಲಿಕಾಪ್ಟರ್ ಹೊಂದಿದೆ. ನಾನಾಗಲೇ ಹೇಳಿದಾಗೆ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ನಮ್ಮ ತುಮಕೂರಿನಲ್ಲಿರ್ತಕ್ಕಂಥ ಹೊಸ HAL ಘಟಕದಲ್ಲಿ ನಿರ್ಮಾಣವಾಗ್ತಾ ಇರುವ ಹೆಲಿಕಾಪ್ಟರ್ ಇದು. ನೀವೇನಾದರೂ ಈ ಬಾರಿಯ ಏರ್ ಶೋಗೆ ಬಂದರೆ ಈ ಒಂದು ಹೆಲಿಕಾಪ್ಟರನ್ನು ನೋಡೋದನ್ನು ಮರಿಬೇಡಿ. HALನ ಸಪರೇಟ್ ವಿಂಗ್ ಇದೆ. ಈ ಬಾರಿಯ ಏರೋ ಶೋನ ಹಾಲ್ಗಳಲ್ಲಿ ಆ HALನ ವಿಂಗ್ನಲ್ಲಿ ಈ ಒಂದು ಸ್ವದೇಶಿ ನಿರ್ಮಿತ ನಮ್ಮ ತುಮಕೂರಿನಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಹೆಲಿಕಾಪ್ಟರ್ ನಿಮ್ಮ ಗಮನವನ್ನು ಸೆಳೆಯೋದ್ರಲ್ಲಿ ಅನುಮಾನ ಇಲ್ಲ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸ್ಮಿತಾ ರಂಗನಾಥ್, ರಿಪಬ್ಲಿಕ್ ಕನ್ನಡಕ್ಕಾಗಿ ಏರೋ ಶೋ 2025 ಬೆಂಗಳೂರಿನಿಂದ. ನಾನೀಗ ಕೂತಿರೋದು ಅಪ್ಪಟ ದೇಶಿ ನಿರ್ಮಿತ ಲಘು ಹೆಲಿಕಾಪ್ಟರ್ನಲ್ಲಿ LUH ಅಂದರೆ ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್. ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ಇದು ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ತುಮಕೂರಿನಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್. ಪ್ರಮುಖವಾಗಿ ಈ ಒಂದು ಹೆಲಿಕಾಪ್ಟರ್ನನ್ನು ಕೂಡ ನೀವು ಈ ಬಾರಿಯ ಏರೋ ಇಂಡಿಯಾ 2025ರ ಶೋನಲ್ಲಿ ಗಮನಿಸಬಹುದು. ಇದರ ಫೀಚರ್ಸನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ನೀವು ಗಮನಿಸ್ತಾ ಇರೋ ಹಾಗೆ ಇದು VIP ಬಂದರೆ 4 ಅಥವಾ ಸಾಮಾನ್ಯ ಪ್ಯಾಸೆಂಜರ್ಸ್ ಇದ್ದರೆ 6 ಜನರು ಆರಾಮಾಗಿ ಟ್ರಾವೆಲ್ ಮಾಡಬಲ್ಲಂತಹ ಹೆಲಿಕಾಪ್ಟರ್ ಆಗಿದೆ. ಸರಿಸುಮಾರು 3 ರಿಂದ 3.5 ಗಂಟೆಗಳ ಕಾಲ ಹಾರಾಟವನ್ನು ನಿರರ್ಗಳವಾಗಿ ನಡೆಸುವ ಸಾಮರ್ಥ್ಯವನ್ನು ಕೂಡ ಈ ಒಂದು ಹೆಲಿಕಾಪ್ಟರ್ ಹೊಂದಿದೆ. ಇದರ ಜೊತೆಯಲ್ಲಿ ಇದು ಸರ್ವಿಸ್ ಅಂದರೆ ಸಿವಿಲ್ ಸರ್ವಿಸ್ಗೆ ಹೆಚ್ಚಾಗಿ ಉಪಯೋಗ ಆಗ್ತಾ ಇರೋ ಹೆಲಿಕಾಪ್ಟರ್ ಆದರೂ ಕೂಡ ಇದು ಯುದ್ಧ ಸಂದರ್ಭದಲ್ಲೂ ಕೂಡ ಬಳಕೆಯಾಗಲಿಕ್ಕೆ ಬೇಕಾದ ಎಲ್ಲ ಫೀಚರ್ಸನ್ನು ಒಳಗೊಂಡಿದೆ. ಸರಿಸುಮಾರು 1,000 kgಯಷ್ಟು ಕ್ಷಿಪಣಿಗಳನ್ನು
ಹೊತ್ತೊಯ್ಯುವ ಕೆಪಾಸಿಟಿಯನ್ನು ಎಕ್ಸ್ಟರ್ನಲಿ ಅಂದರೆ ಹೊರಭಾಗದಲ್ಲಿ ಈ ಒಂದು ಹೆಲಿಕಾಪ್ಟರ್ ಹೊಂದಿದೆ. ಹಾಗೆ 500 kgಯಷ್ಟು ಪೇಲೋಡನ್ನು ಈ ಒಳಭಾಗದಲ್ಲಿ ಅಂದರೆ ಹೆಲಿಕಾಪ್ಟರ್ನ ಒಳಭಾಗದಲ್ಲಿ ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಕೂಡ ಈ ಹೆಲಿಕಾಪ್ಟರ್ ಹೊಂದಿದೆ. ನಾನಾಗಲೇ ಹೇಳಿದಾಗೆ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ನಮ್ಮ ತುಮಕೂರಿನಲ್ಲಿರ್ತಕ್ಕಂಥ ಹೊಸ HAL ಘಟಕದಲ್ಲಿ ನಿರ್ಮಾಣವಾಗ್ತಾ ಇರುವ ಹೆಲಿಕಾಪ್ಟರ್ ಇದು. ನೀವೇನಾದರೂ ಈ ಬಾರಿಯ ಏರ್ ಶೋಗೆ ಬಂದರೆ ಈ ಒಂದು ಹೆಲಿಕಾಪ್ಟರನ್ನು ನೋಡೋದನ್ನು ಮರಿಬೇಡಿ. HALನ ಸಪರೇಟ್ ವಿಂಗ್ ಇದೆ. ಈ ಬಾರಿಯ ಏರೋ ಶೋನ ಹಾಲ್ಗಳಲ್ಲಿ ಆ HALನ ವಿಂಗ್ನಲ್ಲಿ ಈ ಒಂದು ಸ್ವದೇಶಿ ನಿರ್ಮಿತ ನಮ್ಮ ತುಮಕೂರಿನಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಹೆಲಿಕಾಪ್ಟರ್ ನಿಮ್ಮ ಗಮನವನ್ನು ಸೆಳೆಯೋದ್ರಲ್ಲಿ ಅನುಮಾನ ಇಲ್ಲ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸ್ಮಿತಾ ರಂಗನಾಥ್, ರಿಪಬ್ಲಿಕ್ ಕನ್ನಡಕ್ಕಾಗಿ ಏರೋ ಶೋ 2025 ಬೆಂಗಳೂರಿನಿಂದ. ನಾನೀಗ ಕೂತಿರೋದು ಅಪ್ಪಟ ದೇಶಿ ನಿರ್ಮಿತ ಲಘು ಹೆಲಿಕಾಪ್ಟರ್ನಲ್ಲಿ LUH ಅಂದರೆ ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್. ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ಇದು ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ತುಮಕೂರಿನಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್. ಪ್ರಮುಖವಾಗಿ ಈ ಒಂದು ಹೆಲಿಕಾಪ್ಟರ್ನನ್ನು ಕೂಡ ನೀವು ಈ ಬಾರಿಯ ಏರೋ ಇಂಡಿಯಾ 2025 ಶೋನಲ್ಲಿ ಗಮನಿಸಬಹುದು. ಇದರ ಫೀಚರ್ಸನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ನೀವು ಗಮನಿಸ್ತಾ ಇರೋ ಹಾಗೆ ಇದು VIP ಬಂದರೆ 4 ಅಥವಾ ಸಾಮಾನ್ಯ ಪ್ಯಾಸೆಂಜರ್ಸ್ ಇದ್ದರೆ 6 ಜನರು ಆರಾಮಾಗಿ ಟ್ರಾವೆಲ್ ಮಾಡಬಲ್ಲಂತಹ ಹೆಲಿಕಾಪ್ಟರ್ ಆಗಿದೆ. ಸರಿಸುಮಾರು 3 ರಿಂದ 3.5 ಗಂಟೆಗಳ ಕಾಲ ಹಾರಾಟವನ್ನು ನಿರರ್ಗಳವಾಗಿ ನಡೆಸುವ ಸಾಮರ್ಥ್ಯವನ್ನು ಕೂಡ ಈ ಒಂದು ಹೆಲಿಕಾಪ್ಟರ್ ಹೊಂದಿದೆ. ಇದರ ಜೊತೆಯಲ್ಲಿ ಇದು ಸರ್ವಿಸ್ ಅಂದರೆ ಸಿವಿಲ್ ಸರ್ವಿಸ್ಗೆ ಹೆಚ್ಚಾಗಿ ಉಪಯೋಗ ಆಗ್ತಾ ಇರೋ ಹೆಲಿಕಾಪ್ಟರ್ ಆದರೂ ಕೂಡ ಇದು ಯುದ್ಧ ಸಂದರ್ಭದಲ್ಲೂ ಕೂಡ ಬಳಕೆಯಾಗಲಿಕ್ಕೆ ಬೇಕಾದ ಎಲ್ಲ ಫೀಚರ್ಸನ್ನು ಒಳಗೊಂಡಿದೆ. ಸರಿಸುಮಾರು 1,000 kgಯಷ್ಟು ಕ್ಷಿಪಣಿಗಳನ್ನು ಹೊತ್ತೊಯ್ಯುವ ಕೆಪಾಸಿಟಿಯನ್ನು ಎಕ್ಸ್ಟರ್ನಲಿ ಅಂದರೆ ಹೊರಭಾಗದಲ್ಲಿ ಈ ಒಂದು ಹೆಲಿಕಾಪ್ಟರ್ ಹೊಂದಿದೆ. ಹಾಗೆ 500 kgಯಷ್ಟು ಪೇಲೋಡನ್ನು ಈ ಒಳಭಾಗದಲ್ಲಿ ಅಂದರೆ ಹೆಲಿಕಾಪ್ಟರ್ನ ಒಳಭಾಗದಲ್ಲಿ ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಕೂಡ ಈ ಹೆಲಿಕಾಪ್ಟರ್ ಹೊಂದಿದೆ. ನಾನಾಗಲೇ ಹೇಳಿದಾಗೆ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ನಮ್ಮ ತುಮಕೂರಿನಲ್ಲಿರ್ತಕ್ಕಂಥ ಹೊಸ HAL ಘಟಕದಲ್ಲಿ ನಿರ್ಮಾಣವಾಗ್ತಾ ಇರುವ ಹೆಲಿಕಾಪ್ಟರ್ ಇದು. ನೀವೇನಾದರೂ ಈ ಬಾರಿಯ ಏರ್ ಶೋಗೆ ಬಂದರೆ ಈ ಒಂದು ಹೆಲಿಕಾಪ್ಟರನ್ನು ನೋಡೋದನ್ನು ಮರಿಬೇಡಿ. HALನ ಸಪರೇಟ್ ವಿಂಗ್ ಇದೆ. ಈ ಬಾರಿಯ ಏರೋ ಶೋನ ಹಾಲ್ಗಳಲ್ಲಿ ಆ HALನ ವಿಂಗ್ನಲ್ಲಿ ಈ ಒಂದು ಸ್ವದೇಶಿ ನಿರ್ಮಿತ ನಮ್ಮ ತುಮಕೂರಿನಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಹೆಲಿಕಾಪ್ಟರ್ ನಿಮ್ಮ ಗಮನವನ್ನು ಸೆಳೆಯೋದ್ರಲ್ಲಿ ಅನುಮಾನ ಇಲ್ಲ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸ್ಮಿತಾ ರಂಗನಾಥ್, ರಿಪಬ್ಲಿಕ್ ಕನ್ನಡಕ್ಕಾಗಿ ಏರೋ ಶೋ 2025 ಬೆಂಗಳೂರಿನಿಂದ. ನಾನೀಗ ಕೂತಿರೋದು ಅಪ್ಪಟ ದೇಶಿ ನಿರ್ಮಿತ ಲಘು ಹೆಲಿಕಾಪ್ಟರ್ನಲ್ಲಿ LUH ಅಂದರೆ ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್. ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ಇದು ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ತುಮಕೂರಿನಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್. ಪ್ರಮುಖವಾಗಿ ಈ ಒಂದು ಹೆಲಿಕಾಪ್ಟರ್ನನ್ನು ಕೂಡ ನೀವು ಈ ಬಾರಿಯ ಏರೋ ಇಂಡಿಯಾ 2025 ಶೋನಲ್ಲಿ ಗಮನಿಸಬಹುದು. ಇದರ ಫೀಚರ್ಸನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ನೀವು ಗಮನಿಸ್ತಾ ಇರೋ ಹಾಗೆ ಇದು VIP ಬಂದರೆ 4 ಅಥವಾ ಸಾಮಾನ್ಯ ಪ್ಯಾಸೆಂಜರ್ಸ್ ಇದ್ದರೆ 6 ಜನರು ಆರಾಮಾಗಿ ಟ್ರಾವೆಲ್ ಮಾಡಬಲ್ಲಂತಹ ಹೆಲಿಕಾಪ್ಟರ್ ಆಗಿದೆ. ಸರಿಸುಮಾರು 3 ರಿಂದ 3.5 ಗಂಟೆಗಳ ಕಾಲ ಹಾರಾಟವನ್ನು ನಿರರ್ಗಳವಾಗಿ ನಡೆಸುವ ಸಾಮರ್ಥ್ಯವನ್ನು ಕೂಡ ಈ ಒಂದು ಹೆಲಿಕಾಪ್ಟರ್ ಹೊಂದಿದೆ. ಇದರ ಜೊತೆಯಲ್ಲಿ ಇದು ಸರ್ವಿಸ್ ಅಂದರೆ ಸಿವಿಲ್ ಸರ್ವಿಸ್ಗೆ ಹೆಚ್ಚಾಗಿ ಉಪಯೋಗ ಆಗ್ತಾ ಇರೋ ಹೆಲಿಕಾಪ್ಟರ್ ಆದರೂ ಕೂಡ ಇದು ಯುದ್ಧ ಸಂದರ್ಭದಲ್ಲೂ ಕೂಡ ಬಳಕೆಯಾಗಲಿಕ್ಕೆ ಬೇಕಾದ ಎಲ್ಲ ಫೀಚರ್ಸನ್ನು ಒಳಗೊಂಡಿದೆ. ಸರಿಸುಮಾರು 1,000 kgಯಷ್ಟು ಕ್ಷಿಪಣಿಗಳನ್ನು ಹೊತ್ತೊಯ್ಯುವ ಕೆಪಾಸಿಟಿಯನ್ನು ಎಕ್ಸ್ಟರ್ನಲಿ ಅಂದರೆ ಹೊರಭಾಗದಲ್ಲಿ ಈ ಒಂದು ಹೆಲಿಕಾಪ್ಟರ್ ಹೊಂದಿದೆ. ಹಾಗೆ 500 kgಯಷ್ಟು ಪೇಲೋಡನ್ನು ಈ ಒಳಭಾಗದಲ್ಲಿ ಅಂದರೆ ಹೆಲಿಕಾಪ್ಟರ್ನ ಒಳಭಾಗದಲ್ಲಿ ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಕೂಡ ಈ ಹೆಲಿಕಾಪ್ಟರ್ ಹೊಂದಿದೆ. ನಾನಾಗಲೇ ಹೇಳಿದಾಗೆ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ನಮ್ಮ ತುಮಕೂರಿನಲ್ಲಿರ್ತಕ್ಕಂಥ ಹೊಸ HAL ಘಟಕದಲ್ಲಿ ನಿರ್ಮಾಣವಾಗ್ತಾ ಇರುವ ಹೆಲಿಕಾಪ್ಟರ್ ಇದು. ನೀವೇನಾದರೂ ಈ ಬಾರಿಯ ಏರ್ ಶೋಗೆ ಬಂದರೆ ಈ ಒಂದು ಹೆಲಿಕಾಪ್ಟರನ್ನು ನೋಡೋದನ್ನು ಮರಿಬೇಡಿ. HALನ ಸಪರೇಟ್ ವಿಂಗ್ ಇದೆ. ಈ ಬಾರಿಯ ಏರೋ ಶೋನ ಹಾಲ್ಗಳಲ್ಲಿ ಆ HALನ ವಿಂಗ್ನಲ್ಲಿ ಈ ಒಂದು ಸ್ವದೇಶಿ ನಿರ್ಮಿತ ನಮ್ಮ ತುಮಕೂರಿನಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಹೆಲಿಕಾಪ್ಟರ್ ನಿಮ್ಮ ಗಮನವನ್ನು ಸೆಳೆಯೋದ್ರಲ್ಲಿ ಅನುಮಾನ ಇಲ್ಲ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸ್ಮಿತಾ ರಂಗನಾಥ್, ರಿಪಬ್ಲಿಕ್ ಕನ್ನಡಕ್ಕಾಗಿ ಏರೋ ಶೋ 2025 ಬೆಂಗಳೂರಿನಿಂದ.